ನಮಸ್ಕಾರ. ಇವತ್ತು ಯುವ ಕ್ರಾಂತಿ, ಎಲ್ಲ ಯುವಕರು ಸೇರ್ಕೊಂಡು ಯುವ ಕ್ರಾಂತಿ ಅಂತ ಒಂದು ಸಂಘಟನೆ, ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಶ್ರೀಯುತ ಚಂದನ್ ಗೌಡ ಅವರು, ಮತ್ತೆ ಪದಾಧಿಕಾರಿಗಳು ಎಲ್ಲ ನಮ್ಮ ಸೂರಿ ಬ್ರದರು, ಮತ್ತೆ ಎಲ್ಲ ನಮ್ಮ ಸಹೋದರರು ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಸೇರಿ ಇವತ್ತು ಮೊದಲನೇ ವರ್ಷ ಶ್ರೀ ವಿಘ್ನ ವಿನಾಶಕ ಮಹಾಗಣಪತಿಯ ಪ್ರತಿಷ್ಠಾಪನೆ ಒಂದು ವಾರ್ಷಿಕೋತ್ಸವ, ಮೊದಲನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ. ಇವತ್ತು ಒಂದು ಹಬ್ಬದ ವಾತಾವರಣನೇ ಆಗಿದ್ದಾರೆ. ನಮ್ಮ ಯುವಕರು ಎಕ್ಸ್ಪೆಷಲಿ ನಮ್ಮ ಹೊಸಕೋಟೆಯಲ್ಲಿ ತುಂಬ ಫೇಮಸ್ಸು. ಸೊ ನಾಮಫಲಕ ಅಭಿಯಾನ, ಮತ್ತು ಎಲ್ಲೇ ಬಡವರು ಹೆಣ್ಣು ಮಕ್ಕಳು, ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಎಲ್ಲಾದರೂ ಈ ವಿಕೃತ ಕಾಮಿಗಳು ಬಸ್ ಸ್ಟಾಪ್ಗಳಲ್ಲಿ ಟೀಸಿಂಗ್ ಆ ಥರ ಎಲ್ಲ ಮಾಡಿದಾಗ ಸೊ ಅಲ್ಲೇ ಬಹುಮಾನ ಅಂತ ರೀತಿಯಲ್ಲಿ ಅಂಥವ್ರಿಗೆ ಪಾಠ ಕಳಿಸೋದ್ರಲ್ಲಿ ನಮ್ಮ ತಂಡ ಬಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ಅಂತಲೇ ನಿಂತಿದ್ದಾರೆ, ಹಿಂದುತ್ವವಾಗಿ ಬಿಂದುವಾಗಿ ನಿಂತಿದ್ದಾರೆ. ಸೊ ನಮ್ಮ ಯುವ ಕ್ರಾಂತಿ ಸಂಘಟನೆಗೆ ಸಮಸ್ತ ಕನ್ನಡಿಗರು, ಕರ್ನಾಟಕದ ಜನರುಗಳು ಸದಾ ಆಶೀರ್ವಾದ ಮಾಡಬೇಕೆಂದು ಭಾರತೀಯ ಶ್ರೀಶಕ್ತಿ ಸಂಘಟನೆ ಕಡೆಯಿಂದ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಏನು 7ನೇ ತಾರೀಕು ಅಕ್ಟೋಬರ್ನಲ್ಲಿ ನಮ್ಮ ಯುವ ಕ್ರಾಂತಿ ತಂಡದ ವತಿಯಿಂದ ಮೊದಲನೇ ವರ್ಷದ ಒಂದು ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ವಿ. ಇದರ ವಿಚಾರವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಬೆಂಬಲದಿಂದ ಇವತ್ತು ಏನು ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿರೋದಕ್ಕೆ ಒಂದು ಕಾರಣ ಅಂತ ಹೇಳ್ತೀನಿ. ಸಾಕ್ಷಿಯಾಗಿರೋದು ಆ ಒಂದು ಎಲ್ಲರ ಒಂದು ಬೆಂಬಲದಿಂದ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅಷ್ಟೇ, ಪ್ರತಿಯೊಂದು ದಿನದಲ್ಲೂ ಮೊದಲನೇ ದಿನದಿಂದ ಈ ಥರ ಒಂದು ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದು ದಿವಸದಿಂದನೂ ಬೆಂಬಲವಾಗಿ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಕೆಲವೊಬ್ಬರು ವಿಶೇಷವಾದಂಥ ಕೊಡುಗೆಗಳನ್ನು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಆರ್ಥಿಕ ವಿಚಾರದಲ್ಲಾಗ್ಬೋದು ಎಲ್ಲದರಲ್ಲೂ ಸಹ ಇದರಲ್ಲಿ ಬೆಂಬಲ ಕೊಟ್ಟು ಮಾಡೋಣ. ಒಂದು ನಮ್ಮದು ಒಂದು ಕನ್ನಡ ಪರ ಸಂಘಟನೆ, ಬರೀ ಕನ್ನಡ ಪರವಾಗಿ ನಾವು ಧ್ವನಿ ಎತ್ತಾ ಇದ್ವಿ. ಅದು ಧಾರ್ಮಿಕವಾಗಿ ಯಾವುದೇ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಹಾಗೂ ಯುವ ಕ್ರಾಂತಿ ಅಂತಕ್ಕಂಥದ್ದು ಈಗ ತಾನೇ ಮುಂದೆ ಬಂದಿರತಕ್ಕಂಥದ್ದು, ಈಗ ಹೆಜ್ಜೆ ಇಟ್ಟು ಬರ್ತಿದ್ದೀವಿ. ಆ ಒಂದು ಇದಕ್ಕೆ ವಿಘ್ನೇಶ್ವರನ ಒಂದು ಆರಾಧನೆ ಮಾಡಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರದೇ ಇರೋ ರೀತಿಯಾಗಿ ನಾವುಗಳು ಮುಂದೆ ಹೋಗಬೇಕು. ಒಂದು ಸಮಾಜಕ್ಕೆ ಒಂದು ಹೆಸರನ್ನು ತರತಕ್ಕಂಥದ್ದಾಗ್ಬೋದು, ಅಥವಾ ನಮ್ಮ ನಾಡಲ್ಲಿ ಅನ್ಯಾಯಗಳಾಗ್ತಕ್ಕಂಥ ವಿಚಾರದಲ್ಲಿ ಧ್ವನಿ ಎತ್ತಿ ಮಾತಾಡಿ ಅದ್ರ ವಿಚಾರವಾಗಿ ನೊಂದವರ ಪರ ನಿಂತು, ನೊಂದವರೆಲ್ಲರೂ ನಮ್ಮವರು ಅಂತ ಹೇಳ್ತಾ ಅವ್ರಗಳ ಒಂದು ನೋವನ್ನು ಆಲಿಸುತ್ತಾ ಆ ಒಂದು ಇದಕ್ಕೆ ನಾವುಗಳು ಒಂದು ಸೊಲ್ಯೂಷನ್ ಅನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ತಂಡ ನಿಂತಿದೆ. ಇದಿಷ್ಟು ಇನ್ನೂ ಎಲ್ಲೋ ಇದ್ದಾರೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಶುರುವಾಗಿದೆ. ಇದು ಇನ್ನೂ ಹೆಚ್ಚಿಗೆ ಬೆಳಿಬೇಕು. ಮುಖ್ಯವಾಗಿ ಯುವಕರಿಗೆ ಆಗಬೇಕು. ಯುವಕರು ಒಂದು ಸ್ಫೂರ್ತಿಯಾಗಿ, ಯುವಕರು ಪ್ರಶ್ನೆ ಮಾಡೋ ರೀತಿಯಾಗಿ ಆಗಬೇಕು. ಅಧಿಕಾರ ಅಂತಕ್ಕಂಥದ್ದನ್ನು ಯುವಕರ ಕೈಯಲ್ಲಿತ್ತು ಅಂತಂದಾಗ ಸಮಾಜ ಯಾವ ರೀತಿ ಬದಲಾವಣೆ ಮಾಡಬಹುದು ನಾವು ಅನ್ನೋ ಒಂದು ಸಾಕ್ಷಿಯನ್ನು ನಾವುಗಳು ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ತಂಡನ ಕಟ್ಟಿದ್ದೀವಿ. ಸೊ ಎಲ್ಲರ ಒಂದು ಬೆಂಬಲವಿರಲಿ. ಯುವ ಕ್ರಾಂತಿ, ಯುವ ಕ್ರಾಂತಿ, ಯುವ ಕ್ರಾಂತಿ, ಯುವ ಕ್ರಾಂತಿಗೆ ಜೈ.